ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನಾನು ಡೈಲಿ ಬ್ಲಾಗ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇವತ್ತು ಅದಕ್ಕೋಸ್ಕರ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಮಾಡ್ತಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಬ್ಲಾಗ್ ಮಾಡ್ತಿದ್ದೇನೆ ಮತ್ತು ರೆಸಿಪಿ ಕೂಡ ಮಾಡ್ತಿದ್ದೇನೆ. ನಾನು ಯೂಟ್ಯೂಬಲ್ಲಿ ರೆಸಿಪಿ ಚಾನಲ್ ಮಾಡ್ತಾಯಿದ್ದೀನಿ ಅಲ್ಲ, ಅದನ್ನು ನಾನು ಹಿಂದಿಯಲ್ಲಿ ಹಾಕ್ತಿದ್ದೆ. ಆದರೆ ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸು ಎಲ್ಲ ಹೇಳ್ತಿದ್ದಾರೆ, ನೀನು ಹಿಂದಿಯಲ್ಲಿ ಹೇಳಿದರೆ ನಮ್ಗೆ ಅರ್ಥ ಆಗಲ್ಲ, ಅದಷ್ಟು ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಿಲ್ಲ, ನೀನು ಕನ್ನಡದಲ್ಲಿ ಹೇಳು, ನೀನು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀಯ, ಕನ್ನಡ ಬೆಟ್ರ್ ಅಲ್ವಾ, ಕನ್ನಡದಲ್ಲಿ ನೀನು ಹಾಕು, ನಾವೆಲ್ಲನೂ ಫ್ಯಾಮ್ಲಿಯವರೆಲ್ಲ, ನಾನು ಮತ್ತು ಫ್ರೆಂಡ್ಸು ಎಲ್ಲ ಹೇಳ್ತಿದ್ದಾರೆ, ನಾವು ನೋಡ್ತೀವಿ ಅಂತ. ಅದಕ್ಕೋಸ್ಕರ ಇಷ್ಟು ದಿನ ಹಿಂದಿ ರೆಸಿಪಿ ಮಾಡಿದ್ದೇನೆ, ಈಗ ಕನ್ನಡದಲ್ಲಿ ಹಾಕ್ತೀನಿ. ಕನ್ನಡದಲ್ಲಿ ಡೈಲಿ ಬ್ಲಾಗು ಆದಷ್ಟು ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ. ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಆಚೆ ಅವನ ಚಪ್ಪಲೆಲ್ಲ ಬಿಸಾಡ್ತಾನೆ, ಮತ್ತು ಅಪ್ಪನ ಚಪ್ಪಲು ಕೊಂಡೋಗಿ ಬಿಸಾಡ್ತಾನೆ. ಅದಕ್ಕೋಸ್ಕರ ಅಪ್ಪ ಜೋರು ಮಾಡ್ತಿದ್ದಾರೆ, ನೀನು ಯಾಕೆ ಆಚೆ ಚಪ್ಪಲೆಲ್ಲ ಬಿಸಾಡ್ತಿ ಅಂತ. ಆಗ ಹೇಳ್ತಿದ್ದಾನೆ, ನಾನು ಬಿಸಾಡಲಿಲ್ಲ, ಅಲ್ಲಿ ನಾಯಿ ಬಂದು ಕೊಂಡೋಯ್ತು ಅಂತ. ಅದಕ್ಕೋಸ್ಕರ ಅಪ್ಪ ಜೋರು ಮಾಡ್ತಾಯಿದ್ದಾರೆ, ಹೇಳ್ತಿದ್ರು. ಮತ್ತು ತೊಗೊಂಡು ಬಂದರು ಹೋಗಿ ಚಪ್ಪಲಿ. ಸರಿ ಫ್ರೆಂಡ್ಸ್, ನಾನು ಹೀಗೆ ಡೈಲಿ ಬ್ಲಾಗ್ ಹಾಕ್ತಾಯಿರ್ತೀನಿ, ಮತ್ತು ರೆಸಿಪಿ ಕೂಡ ಸೇವ್ ಮಾಡ್ತೀನಿ, ನೋಡ್ತಾ ಇರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡ್ತೀರಿ. ಮತ್ತು ಏನಾದರೂ ತಪ್ಪಾದರೂ ಹೇಳಿ, ನೀವು ಹೇಗೆ ಮಾಡ್ತೀರ ಅನ್ನೋದು ಹೇಳಿ. ನಾನು ಹಾಕ್ತಾಯಿರ್ತೀನಿ ಡೈಲಿ ಬ್ಲಾಗ್. ಮನೇಲಿ ಕೂತ್ಕೊಂಡು ಸುಮ್ಮನೆ ದಿನ ವೇಸ್ಟ್ ಮಾಡೋ ಬದಲು ಏನಾದರೂ ಮಾಡ್ತಾ ಇರಬೇಕು ಅಂತ ಒಂದೇನು ಮನಸ್ಸಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸರಿ ಫ್ರೆಂಡ್ಸ್, ನಾನು ಬೀಟ್ರೂಟ್ ಸುಕ್ಕ ಮಾಡ್ತಿದ್ದೀನಿ. ಬೀಟ್ರೂಟ್ ಸುಕ್ಕ ಮಾಡೋಕ್ಕೆ ಏನಿಲ್ಲ, ಮಂಗಳೂರು ಬೀಟ್ರೂಟ್ ಸುಕ್ಕ ಸಿಂಪಲ್ ರೆಸಿಪಿ, ಏನಿಲ್ಲ. ಸ್ವಲ್ಪ ಚಪ್ಪೆ ಅಲ್ವಾ, ಅದಕ್ಕೋಸ್ಕರ 2 ಮೆಣಸು, 2 ಎಸಳು ಬೆಳ್ಳುಳ್ಳಿ, ಸಾಸಿವೆಯಿಂದ ಒಗ್ಗರಣೆ ಕೊಡೋದು, ಮತ್ತು 1 ಈರುಳ್ಳಿ, 1 ಟೊಮಾಟೊ, ಅಷ್ಟು ಮಾತ್ರ, ಮತ್ತು ಕಾಯಿ ತುರಿ, 1 ಬೀಟ್ರೂಟ್ ಇದ್ದರೆ ಬೀಟ್ರೂಟ್ ಸುಕ್ಕ ರೆಡಿ. ಏನು ಕಷ್ಟ ಇಲ್ಲ, ಸಿಂಪಲಾಗಿ, ಮತ್ತು ಮಕ್ಕಳಿಗೂ ಒಳ್ಳೆಯದು, ಮತ್ತು ದೊಡ್ಡವರಿಗೂ ಒಳ್ಳೆಯದು. ಬೀಟ್ರೂಟ್ ಸಿಕ್ಕ ತಿಂದರೆ, ಮತ್ತು ಬ್ಲಡ್ ಎಲ್ಲ ಕಮ್ಮಿ ಇರುವವರಿಗೆ ಬೀಟ್ರೂಟ್ ಎಲ್ಲ ಒಳ್ಳೆಯದು. ನನ್ನ ಮಗನಿಗೂ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತೆಲ್ಲ ಹೇಳಿದರು. ಅದಕ್ಕೋಸ್ಕರ ಜಾಸ್ತಿ ಈಗ ಬೀಟ್ರೂಟ್ ಸುಕ್ಕ, ಬೀಟ್ರೂಟ್ ಸಾರು, ಬೀಟ್ರೂಟ್ ಜಾಸ್ತಿ ಯೂಸ್ ಮಾಡ್ತಿದ್ದೇವೆ, ಬೀಟ್ರೂಟ್ ಸಲಾಡೆಲ್ಲ. ನೀವು ಹಂಗೆ ಬೀಟ್ರೂಟ್ ಎಲ್ಲ ಯೂಸ್ ಮಾಡ್ತೀರಿ. ಈ ಬೀಟ್ರೂಟ್ ತುಂಬ ಒಳ್ಳೆಯದು. ನಾನು ಆಗಾಗ ಮಾಡ್ತಾನೆ ಇದ್ದೀನಿ, ವಾರದಲ್ಲಿ 2-3 ಸರಿ ಎಲ್ಲ ಮಾಡ್ತಿದ್ದೀನಿ ಬೀಟ್ರೂಟ್ ಸುಕ್ಕ. ಹಾಗೆ ಡೈಲಿ ಬ್ಲಾಗಲ್ಲಿ ಒಂದು ಸಣ್ಣದು ಕ್ಲಿಪ್ ಸೆಂಡ್ ಮಾಡುವ ಅಂತಿದ್ದೆ. ಮತ್ತು ಏನೋ ರೆಸಿಪಿ ಹಾಕ್ತಾಯಿರ್ತೀನಲ್ಲ, ಅದು ಫುಲ್ ವಿಡಿಯೋ ಹಾಕ್ತೀನಿ. ಇದು ಸಣ್ಣ ವಿಡಿಯೋ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ಹಾಗೆ ಮಧ್ಯಾಹ್ನ ಟೈಮಲ್ಲಿ ಹೊರಗೆ ಕುಂತಿದ್ವಿ ಅಲ್ಲ, ಅವನು ನನ್ನ ಮಗ ನೋಡಿ ತಿರುಗ್ತಾನೆ. ಪಾಪ ಒಂದು ಕಡೆ ಕೂತ್ಕೊಳ್ಳಲ್ಲ, ಯಾವಾಗಲೂ ಹೊರಗೆ ಇಷ್ಟ ಅವನಿಗೆ, ಹೊರಗೆ ಹೋಗಲಿಕ್ಕೆ. ಆದರೆ ಆಟ ಆಡಲಿಕ್ಕೆ ಅವನ ಜೊತೆ ಈಗ ಯಾರಿಲ್ಲ, ನಾನಿದ್ದೀನಿ. ಏನು ಮಾಡ್ತಾ ಇದ್ದೀಯ? ಇನ್ನು ಸ್ಕೂಲಿಗೆ ಹೋಗ್ಲಿಕ್ಕೆ ಇನ್ನೂ ಚಿಕ್ಕವನಿದ್ದಾನೆ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ನೋಡಿ, ಹಿಂಗೆ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. ಒಬ್ಬನಿದ್ದಾನೆ ನನ್ನ ಜೊತೆನೇ ಆಟ ಆಡೋದು. ನೋಡಿ, ನನ್ನ ಫ್ಯಾಮ್ಲಿ ಹುಡುಗ ಇವನು. ತುಂಬ ಡ್ಯಾನ್ಸಲ್ಲೆಲ್ಲ ತುಂಬ ಹುಷಾರಿದ್ದಾನೆ. ಅದಕ್ಕೋಸ್ಕರ ಅದು ಕ್ಲಿಪ್ ಕಳಿಸಿದ್ರು, ನಾನು ವಿಡಿಯೋದಲ್ಲಿ ಸೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಫ್ಯಾಮ್ಲಿ ಪುಷ್ಪ ಅನ್ನೋ ಸಾಂಗಿಗೆ ಸ್ಟೆಪ್ ಹಾಕಿದ್ದೇನೆ. ನೋಡಿ, ದೋಸೆ ಮಾಡ್ತಾಯಿದ್ದೀನಿ ನಾನು. ದೋಸೆ ಮಾಡೋಕ್ಕೆ ನೀರು ದೋಸೆ ಮಾಡ್ತಿದ್ದೀನಿ. ನೋಡಿ, ಯಾವಾಗಲೂ ಕೈಯಲ್ಲಿ ಅವನೇ ಮಾಡಬೇಕು ಮೊದಲು, ನನಗಿಂತ ಮೊದಲು ಅವನೇ ದೋಸೆ ಹಾಕೋಕ್ಕೆ ರೆಡಿಯಾಗಿರ್ತಾನೆ. ಮತ್ತು ನೀರು ದೋಸೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀರು ದೋಸೆ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೀನಿ, ಬರೀ ಅದರದ್ದೇ. ಕಷ್ಟೇನಿಲ್ಲ, ಬರೀ ಸ್ವಲ್ಪ ಅಕ್ಕಿ ನೆನೆಸಿಬಿಟ್ಟು ದೋಸೆ ಹಾಕೋದು, ಸ್ವಲ್ಪ ನೀರು ಹದದಲ್ಲಿ ನೋಡಿಕೊಂಡು ಎಷ್ಟು ನೀರಿಲ್ಲ ಅಂದ್ಬಿಟ್ಟು. ನೋಡಿ, ಏನು ಹೇಳ್ತಾ ಇದ್ದಾನೆ, ಯಾವಾಗಲೂ ಆ ಹೂವಿನ ಗಿಡದ ಜೊತೆನೇ ಆಟ ಆಡೋದು. ಆ ಪೋಟ್ ಯಾವಾಗಲೂ ಹಿಡ್ಕೊಂಡು ಕೂತ್ಕೊಳ್ತಾನೆ ನಾನು ಅಡುಗೆ ಮಾಡುವಾಗ. ಸರಿ ಫ್ರೆಂಡ್ಸ್, ಸಣ್ಣದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೇನೆ. ನೋಡಿ ಸಪೋರ್ಟ್ ಮಾಡಿ. ಒಂದು ಕಡೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್, ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನೆ. ಆದರೂ ಅವನನ್ನು ನೋಡಿಕೊಂಡು ಮನೆ ಕೆಲಸ ಮಾಡಬೇಕು, ಮನೆ ಜವಾಬ್ದಾರಿ ಉಂಟಲ್ಲ, ಹಾಗೆ ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ ಇರುತ್ತಲ್ವ, ಅವ್ರನ್ನ ನೋಡಿಕೊಂಡು ಕೈಲಾದಷ್ಟು ಮನೆದು ಮಾಡಿಕೊಂಡು
ಇರೋದು. ನೀರು ದೋಸೆ ಹಾಕ್ತಾಯಿದ್ದೀನಿ ನೋಡಿ. ನೀರು ದೋಸೆ ಹಾಕೋಕ್ಕೆ ಜಾಸ್ತಿ ಏನು ಕಷ್ಟ ಇಲ್ಲ. ನೀರು ದೋಸೆ ಮಾಡೋದು ತುಂಬ ಈಸಿ, ಸಿಂಪಲ್ ರೆಸಿಪಿ. ನಾನೊಂದರಲ್ಲಿ ಶೇರ್ ಮಾಡ್ತೀನಿ ಅದರದ್ದು ನೀರು ದೋಸೆದು. ನಾವು ಈರುಳ್ಳಿಯಿಂದಲೇ ನೋಡಿ ಫ್ರೆಂಡ್ಸ್, ನೀರು ದೋಸೆ ರೆಡಿ. ನಾನು ಹಾಕೋದನ್ನು ತೋರಿಸಲಿಲ್ಲ ನೋಡಿ. ನೀರು ದೋಸೆ ರೆಡಿ. ನಾನು ಮಾಡೋದನ್ನು ಒಂದಿನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಮಗುವಿಗೆ ತಿನ್ನಿಸ್ತಾ ಇದ್ದೀನಿ ನೀರು ದೋಸೆ. ಅವ್ನು ಕುಂತಲ್ಲೇ ಬೇಡ್ತಾನೆ, ಅವ್ನು ಬರೋಕ್ಕೆ ಕೇಳಲ್ಲ. ಹೀಗೆ ನೋಡಿ, ನೀರು ದೋಸೆ ರೆಡಿ. ಮಂಗಳೂರು ಸ್ಪೆಷಲ್ ನೀರು ದೋಸೆ. ಶೇರ್ ಮಾಡ್ತೀನಿ ಒಂದಿನ ನೀರು ದೋಸೆ ಹೆಂಗೆ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ಬಾಯ್.